ಸಪೋಸ್ ನೀವು ನಾನ್ ಐ ಟಿ ಬ್ಯಾಕ್ಗ್ರೌಂಡಿಂದ ಇದ್ದೀರಾ, BCom, BBA, BA, BSc. ಸೊ ನಿಮಗೆ ಐ ಟಿ ಕಂಪನಿಗೆ ಮೂವ್ ಆಗಬೇಕು, ಆದರೆ ನಿಮಗೆ ಕೋಡಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ. ನಿಮ್ಮಲ್ಲಿರುವ ಆಪ್ಷನ್ಸ್ಗಳು ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಪ್ರಾಡಕ್ಟ್ ಮ್ಯಾನೇಜರ್, ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್, SAP ಕನ್ಸಲ್ಟೆಂಟ್, ಆಮೇಲೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂತಹ ಜಾಬ್ ಪ್ರೊಫೈಲ್ಸ್ಗಳು. ಈ ಪ್ರೊಫೈಲ್ಸ್ಗಳಿಗೆ ನೀವು ರೀಚ್ ಆಗಬೇಕಂತಿದ್ರೆ ಮಿನಿಮಮ್ 3ರಿಂದ 5 ವರ್ಷ ಆದರೂ ರಿಲೆವೆಂಟ್ ವರ್ಕ್ಸ್ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಸಪೋಸ್ ನೀವು ಫ್ರೆಷರ್ ಆಗಿದ್ರೆ ನೀವು ಯಾವ ರೀತಿ ಇಲ್ಲಿ ತನಕ ರೀಚ್ ಆಗ್ಬೋದು, ಯಾವ ಎಂಟ್ರಿ ಲೆವೆಲ್ ಜಾಬ್ಸ್ಗಳನ್ನ ಮಾಡಿಕೊಂಡು ಎಕ್ಸ್ಪೀರಿಯನ್ಸನ್ನು ತಗೊಂಡು ಇಂಥ ಜಾಬ್ ಪ್ರೊಫೈಲ್ಸ್ಗೆ ರೀಚ್ ಆಗ್ಬೋದು, ಎಲ್ಲಿ ಸ್ಯಾಲ್ರಿ ಪ್ಯಾಕೇಜ್ಗಳು ಬಂದ್ಬಿಟ್ಟು ಅರೌಂಡ್ 20 lakhs-ಇಂದ 50 lakh per annum ಈ ರೀತಿ ರೇಂಜ್ ಆಗುತ್ತೆ. ಸೊ ಫಸ್ಟ್ ಎಂಟ್ರಿ ಲೆವೆಲ್ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಬಿಸ್ನೆಸ್ ಅನಲಿಸ್ಟ್ ಆರ್ MIS ಎಕ್ಸಿಕ್ಯೂಟಿವ್. ಬಿಸ್ನೆಸ್ ಅನಲಿಸ್ಟ್ಗಳು ಮೇಜರ್ ಆಗಿ ಡೇಟಾಗಳ ಆಧಾರದ ಮೇಲೆಗೆ ಕಂಪನಿಗೆ ಬೇಕಾಗುವಂತಹ ಯೂಸ್ಫುಲ್ ಆದ ಡಿಸಿಷನ್ ಅನ್ನು ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ. ಎಕ್ಸಾಂಪಲ್ಗೆ ಹೇಳೋದಾದರೆ, ಯಾವ ಪ್ರಾಡಕ್ಟಿಗೆ ಸೇಲ್ಸ್ ಜಾಸ್ತಿ ಆಗ್ತಾ ಇಲ್ಲ, ಯಾವ ಬ್ರ್ಯಾಂಚಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ, ಯಾಕೆ ಕಸ್ಟಮರ್ಸ್ಗಳು ಡಿಸ್ಸ್ಯಾಟಿಸ್ಫೈ ಆಗಿದ್ದಾರೆ, ಇಂಥ ಕೆಲವೊಂದು ಬಿಸ್ನೆಸ್ ರಿಲೇಟೆಡ್ ಇಶ್ಯೂಸ್ಗಳನ್ನ ಮೇಜರ್ ಆಗಿ ಫೈಂಡ್ ಔಟ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಂಥ ಸೊಲ್ಯೂಷನನ್ನು ಬಿಸ್ನೆಸ್ ಅನಲಿಸ್ಟ್ಗಳು ಕಂಪನಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಬಿಸ್ನೆಸ್ ಅನಲಿಸ್ಟ್ಗಳ ಮೇಜರ್ ಒಂದು ಜಾಬ್ ರೋಲ್ಸ್ಗಳನ್ನ ನೋಡೋದಾದರೆ, ಡೇಟಾವನ್ನು ಅನಾಲಿಸಿಸನ್ನು ಮಾಡ್ತಾರೆ, ರಿಪೋರ್ಟ್ಸ್ಗಳನ್ನ ಜನರೇಟ್ ಮಾಡ್ತಾರೆ, ಬಿಸ್ನೆಸ್ ಡ್ಯಾಶ್ ಬೋರ್ಡನ್ನು ಬಿಲ್ಡ್ ಮಾಡ್ತಾರೆ, ಆಮೇಲೆ ಇದರ ಮುಖಾಂತರ ಸರಿಯಾದ ಡಿಸಿಷನ್ಸ್ಗಳನ್ನ ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ. ಒಬ್ಬ ಬಿಸ್ನೆಸ್ ಅನಲಿಸ್ಟ್ ಮೇಜರ್ ಆಗಿ ಕಲಿಬೇಕಾಗಿರುವಂತಹ ಸ್ಕಿಲ್ಗಳು ಬಂದ್ಬಿಟ್ಟು ಪವರ್ BI, SQL, ಅಡ್ವಾನ್ಸ್ ಎಕ್ಸೆಲ್, ಆಮೇಲೆ ಕೆಲವೊಂದು AI ಅನಲಿಟಿಕ್ ಟೂಲ್ಸ್ಗಳು. ನೀವು ಬಿಸ್ನೆಸ್ ಅನಲಿಸ್ಟ್ ಆದ ನಂತರ ಆರ್ಎಲ್ಸ್ MIS ಎಕ್ಸಿಕ್ಯೂಟಿವ್ ಆಗಿ ನೀವು ಯಾವುದೇ ಒಂದು ಕಂಪನಿಗೆ ಟ್ರೈ ಮಾಡೋದಾದರೆ ನೀವು ಮೇಜರ್ ಆಗಿ ಡಿಲಾಯ್ಟ್, ಕ್ಯಾಪ್ಜೆಮಿನಿ, KPMG, ಅರ್ನ್ಸ್ ಆ್ಯಂಡ್ ಯಂಗ್ ಇಂಥ ಕಂಪನೀಸ್ಗಳಿಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ನಾನ್ ಐ ಟಿ ಅವರು ಟ್ರೈ ಮಾಡ್ಬೋದಾದ ಎಂಟ್ರಿ ಲೆವೆಲ್ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಸೊ ಬೈ ಡಿಜಿಟಲ್ ಮಾರ್ಕೆಟರ್ ಮೇಜರ್ ಆಗಿ ಯಾವುದೇ ಒಂದು ಕಂಪನಿಗೆ, ಆರ್ಗನೈಸೇಷನ್ಸ್ಗೆ ಲೀಡ್ಸ್ಗಳನ್ನ ಜನರೇಟ್ ಮಾಡ್ತಾನೆ, ಅದರ ಒಂದು ರೆವೆನ್ಯೂವನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ. ಸೊ ಒಬ್ಬ ಡಿಜಿಟಲ್ ಮಾರ್ಕೆಟರ್ ಮೇಜರ್ ಆಗಿ ಒಂದು ಆ್ಯಡನ್ನು ಯಾವ ರೀತಿ ರನ್ ಮಾಡುವಂಥದ್ದು, ಗೂಗಲ್ ಅಕೌಂಟನ್ನು ಕ್ರಿಯೇಟ್ ಮಾಡುವಂಥದ್ದು, ಕಂಪನಿಯ ವೆಬ್ಸೈಟ್ನ ಒಂದು ರೀಚ್ ಇನ್ಕ್ರೀಸ್ ಮಾಡುವಂಥದ್ದು, ಇದನ್ನೆಲ್ಲ ಮೇಜರ್ ಆಗಿ ಮಾಡಿಕೊಂಡು ಕಂಪನಿಗೆ ಇನ್ಕ್ವೈರೀಸ್ ಆರ್ ಎಲ್ಸ್ ಲೀಡ್ನ ಇನ್ಕ್ರೀಸ್ ಮಾಡಿ ಕೊಡಲಿಕ್ಕೆ ಮೇಜರ್ ಪಾತ್ರವನ್ನು ವಹಿಸ್ತಾನೆ. ಸೊ ಡಿಜಿಟಲ್ ಮಾರ್ಕೆಟರ್ನ ಮೇಜರ್ ಜಾಬ್ ರೋಲ್ಸ್ಗಳು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಹ್ಯಾಂಡಲ್ ಮಾಡುವಂಥದ್ದು, ಮೆಟಾ ಆ್ಯಡ್ಸ್ ಆರ್ ಗೂಗಲ್ ಆ್ಯಡ್ಸನ್ನು ರನ್ ಮಾಡುವಂಥದ್ದು, SEO ಅನ್ನು ಆಪ್ಟಿಮೈಸೇಷನ್ ಮಾಡುವಂಥದ್ದು, ಲೀಡ್ ಜನರೇಷನ್ ಮತ್ತು ಕಂಟೆಂಟ್ ಮಾರ್ಕೆಟಿಂಗ್ ಅನ್ನು ಮಾಡುವಂಥದ್ದು ಆಗಿರುತ್ತೆ. ನೀವು ಮೇಜರ್ ಆಗಿ ಕಲಿಬೇಕಾಗಿರುವಂತಹ ಸ್ಕಿಲ್ಸ್ಗಳು ಬಂದ್ಬಿಟ್ಟು SEO, ಗೂಗಲ್ ಆ್ಯಡ್ಸ್, ಮೆಟಾ ಆ್ಯಡ್ಸ್, ಕ್ಯಾನ್ವಾ, AI ಟೂಲ್ಸ್ ಮತ್ತು ಅನಲಿಟಿಕಲ್ ಟೂಲ್ಸ್ಗಳನ್ನ ಕಲಿಯುವಂಥದ್ದಾಗಿರುತ್ತೆ. ಕ್ಯಾರಿಯರ್ ಗ್ರೋತ್ ನೋಡೋದಾದರೆ, ನೀವು ಇನಿಷಿಯಲಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ನೀವು ವರ್ಕ್ ಮಾಡ್ತೀರಾ. ಸೊ ಅದರ ನಂತರ SEO ಆರ್ PPC, ಅದರ ನಂತರ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್, ಆಮೇಲೆ ಗ್ರೋತ್ ಮಾರ್ಕೆಟಿಂಗ್ ಮ್ಯಾನೇಜರ್ ಮತ್ತು ಮಾರ್ಕೆಟಿಂಗ್ ಹೆಡ್ ಆಗಿ ನೀವು ಕಂಪನಿಗಳಲ್ಲಿ ಮೂವ್ ಆಗ್ತೀರಾ. ಅದೇ ಇನಿಷಿಯಲ್ ನೀವು ಆ್ಯಸ್ ಎ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿಬಿಟ್ಟು 2.5 lakhs-ಇಂದ 5 lakh per annum. ಸಪೋಸ್ ನೀವು ಮಾರ್ಕೆಟಿಂಗ್ ಹೆಡ್ ಆಗಿ ವರ್ಕ್ ಮಾಡಬೇಕಂತಿದ್ರೆ ನಿಮ್ಮ ಒಂದು ಜರ್ನಿ ಡ್ಯೂರೇಷನ್ ಬಂದ್ಬಿಟ್ಟು ಅರೌಂಡ್ 3 to 5 years ಈ ರೀತಿ ರೇಂಜ್ ಆಗುತ್ತೆ. ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 8 lakh-ಇಂದ 15 lakh per annum ಈ ರೀತಿ ರೇಂಜ್ ಆಗುತ್ತೆ. ಸಪೋಸ್ ನೀವು ಟಾಪ್ ಡಿಜಿಟಲ್ ಮಾರ್ಕೆಟಿಂಗ್ ಪರ್ಫಾರ್ಮರ್ ಆಗಿದ್ರೆ ನಿಮ್ಮ ಒಂದು ಸ್ಯಾಲ್ರಿ ಬಂದ್ಬಿಟ್ಟು ಈವನ್ 20 lakh per annum ಈ ರೀತಿನೂ ಹೋಗ್ಬೋದು. ನೆಕ್ಸ್ಟ್ ನಾನ್ IT ಗ್ರಾಜುಯೇಟ್ಸ್ಗಳು ಮೂವ್ ಆಗ್ಬೋದಾದಂತಹ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು SAP ಕನ್ಸಲ್ಟೆಂಟ್ ಟ್ರೈನಿ. ಅದರಲ್ಲಿ ಮೇಜರ್ ಆಗಿ SAP FICO, MM, SD, PP ಕನ್ಸಲ್ಟೆಂಟ್ ಟ್ರೈನಿ ಆಗಿ ನೀವು ಮೂವ್ ಆಗ್ಬೋದಾಗಿದೆ. ನೋಡಿ, SAP ಒಂದು ERP ಅಪ್ಲಿಕೇಶನ್ ಆಗಿದ್ದು ಇದು ದೊಡ್ಡ ದೊಡ್ಡ ಕಂಪನೀಸ್ಗಳು ಆಗಿರುವಂಥ ಇನ್ಫೋಸಿಸ್, ವಿಪ್ರೋ, ಟಾಟಾ, ಬಾಷ್ ಇಂಥ ಕಂಪನೀಸ್ಗಳಲ್ಲಿ ಆ್ಯಸ್ ಎ ERP ಅಪ್ಲಿಕೇಶನ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಆ್ಯಸ್ ಎ SAP ಕನ್ಸಲ್ಟೆಂಟ್ಗಳು ಮೇಜರ್ ಆಗಿ ಈ ಕಂಪನೀಸ್ಗಳಲ್ಲಿರುವಂತಹ ಫಿನಾನ್ಸ್, ಮಾರ್ಕೆಟಿಂಗ್, HR ಈ ಪ್ರೊಸೆಸ್ಗಳನ್ನ ಮೇಜರ್ ಆಗಿ SAPಯಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಸೊ SAP ಕನ್ಸಲ್ಟೆಂಟ್ನ ಒಂದು ಜಾಬ್ ರೋಲ್ ಏನಾಗಿರುತ್ತೆ? ಸಪೋಸ್ ಎಕ್ಸಾಂಪಲ್ಗೆ ನೋಡೋದಾದರೆ, ಒಂದು ಕಂಪನಿಗೆ ಅವರ ಒಂದು ಪ್ರೊಡಕ್ಷನ್ಗೆ ಒಂದು ರಾ
ಮೆಟೀರಿಯಲ್ನ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಅಂದ್ಕೊಳ್ಳಿ. ಸೊ ಇವಾಗ SAP ಕನ್ಸಲ್ಟೆಂಟ್ ಈ ಒಂದು ಪ್ರೊಸೆಸ್ಸಲ್ಲಿ ಏನೆಲ್ಲ ಸ್ಟೆಪ್ಸ್ಗಳು ಬರುತ್ತೆ ಅದನ್ನು SAPಯಲ್ಲಿ ಕಾನ್ಫಿಗರ್ ಮಾಡ್ತಾರೆ, ಪ್ರೊಸೆಸನ್ನು ಆಟೋಮೇಟ್ ಮಾಡ್ತಾರೆ. ಎಕ್ಸಾಂಪಲ್ಗೆ ರಾ ಮೆಟೀರಿಯಲ್ ರಿಕ್ವೆಸ್ಟನ್ನು ಹಾಕುವಂಥದ್ದು, ರಾ ಮೆಟೀರಿಯಲ್ ಅನ್ನು ರಿಸೀವ್ ಮಾಡುವಂಥದ್ದು, ಪೇಮೆಂಟನ್ನು ಜನರೇಟ್ ಮಾಡುವಂಥದ್ದು, ಆಮೇಲೆ ರಿಸಿಪ್ಟನ್ನು ಕ್ರಿಯೇಟ್ ಮಾಡುವಂಥದ್ದು. ಸೊ ಇದೆಲ್ಲ ಪ್ರೋಸೆಸ್ ಆಟೋಮೇಟ್ ಆಗಿ ಆಗುವಂಥದ್ದು. ಮೇಜರ್ SAP ಕನ್ಸಲ್ಟೆಂಟ್ನ ಒಂದು ಜಾಬ್ ರೋಲ್ ನೋಡೋದಾದ್ರೆ, ಸೊ ಇವರು ಮೇಜರ್ ಆಗಿ ಬಿಸ್ನೆಸ್ನ ಪ್ರೊಸೆಸ್ನ ಅಕಾರ್ಡಿಂಗ್ SAP ಅಪ್ಲಿಕೇಶನ್ ಅನ್ನು ಕಾನ್ಫಿಗರ್ ಮಾಡ್ತಾರೆ. ಬೇರೆ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಇರ್ಬೋದು, ಇಲ್ಲ ERP ಅಪ್ಲಿಕೇಶನ್ಸ್ ಅನ್ನು ಇಂಟಿಗ್ರೇಟ್ ಮಾಡ್ತಾರೆ. ಆಮೇಲೆ SAP ಯೂಸರ್ಸ್ನ ಮೇಜರ್ ಆಗಿ ಟ್ರೈನ್ ಮಾಡ್ತಾರೆ. ಆಸ್ ಎ SAP ಕನ್ಸಲ್ಟೆಂಟ್ ನೀವು ಮೇಜರ್ ಆಗಿ SAP ಮಾಡ್ಯೂಲ್ಸ್ಗಳನ್ನ ಕಲಿಬೇಕು, ERP ಸೊಲ್ಯೂಷನ್ಸ್ಗಳನ್ನ ಕಲಿಬೇಕು, ಬಿಸ್ನೆಸ್ ಪ್ರೊಸೆಸ್ ಮತ್ತೆ ಬೇಸಿಕ್ ಟೂಲ್ಸ್ಗಳನ್ನ ನೀವು ಮೇಜರ್ ಆಗಿ ಕಲಿಬೇಕಾಗತ್ತೆ. ಕ್ಯಾರಿಯರ್ ಗ್ರೋತ್ ಅನ್ನು ನೋಡೋದಾದ್ರೆ, ನೀವು ಇನಿಷಿಯಲಿ ಆಸ್ ಎ SAP ಎಂಡ್ ಯೂಸರ್ ಆಗಿ ನೀವು ಕಂಪನೀಸ್ಗಳಿಗೆ ಎಂಟ್ರಿ ತಗೋಬಹುದು. ಅದರ ನಂತರ SAP ಕನ್ಸಲ್ಟೆಂಟ್ ಟ್ರೈನಿ, ಆಮೇಲೆ SAP ಕನ್ಸಲ್ಟೆಂಟ್, ಸೀನಿಯರ್ SAP ಕನ್ಸಲ್ಟೆಂಟ್, ನೆಕ್ಸ್ಟ್ SAP ಲೀಡ್ ಕನ್ಸಲ್ಟೆಂಟ್, ಅದರ ನಂತರ SAP ಸೊಲ್ಯೂಷನ್ ಆರ್ಕಿಟೆಕ್ಟ್ ಆಗಿ ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡಬಹುದಾಗಿದೆ. ಸಪೋಸ್ ನೀವು SAPಯಲ್ಲಿ SAP ಸೀನಿಯರ್ ಕನ್ಸಲ್ಟೆಂಟ್ ಆಗಿ ನೀವು ರೀಚ್ ಆಗ್ಬೇಕಂತಿದ್ರೆ ಮಿನಿಮಮ್ 3 ಇಂದ 5 ಇಯರ್ಸ್ ಆದರೂ ಬೇಕಾಗತ್ತೆ. ಸೊ ಇವರ ಒಂದು ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 10 ಇಂದ 20 ಲ್ಯಾಕ್ ಪರ್ ಆ್ಯನಮ್ ಈ ರೀತಿ ರೇಂಜ್ ಆಗುತ್ತೆ. ಅದೇ ನೀವು ಸಪೋಸ್ ಟಾಪ್ ಪರ್ಫಾರ್ಮರ್ ಆದರೆ ನಿಮ್ಮ ಒಂದು ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು 25 ಲ್ಯಾಕ್ ಪರ್ ಆ್ಯನಮ್ ಈ ರೀತಿ ಇರುತ್ತೆ. ಅದೇ ನೀವು ಎಂಟ್ರಿ ಲೆವೆಲ್ SAP ಎಂಡ್ ಯೂಸರ್ ಆಗಿ ನೀವು ಜಾಬ್ ತಗೊಳ್ಳೋದಾದ್ರೆ ನಿಮ್ಮ ಒಂದು ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 3 ಲ್ಯಾಕ್ ಇಂದ 6 ಲ್ಯಾಕ್ ಪರ್ ಆ್ಯನಮ್ ಈ ರೀತಿ ಇರುತ್ತೆ. ನೆಕ್ಸ್ಟ್ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ಫೈನಾನ್ಷಿಯಲ್ ಅನಲಿಸ್ಟ್ಗಳು ಮೇಜರ್ ಆಗಿ ಯಾವುದೇ ಒಂದು ಕಂಪನಿಯ ಸ್ಮಾರ್ಟ್ ಫೈನಾನ್ಷಿಯಲ್ ಡಿಸಿಷನ್ಸ್ಗಳನ್ನ ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ. ಇವರು ಎಕ್ಸಾಂಪಲ್ಗೆ ಬಿಸ್ನೆಸ್ ಯಾಕೆ ಲಾಸ್ ಅಲ್ಲಿ ನಡೀತಾ ಇದೆ, ಫಂಡ್ ಮಾಡೋದಾದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ರೀತಿಯಾದ ಕೆಲವೊಂದು ಫೈನಾನ್ಷಿಯಲ್ ಡಿಸಿಷನ್ಸ್ಗಳನ್ನ ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ. ಫೈನಾನ್ಷಿಯಲ್ ಅನಲಿಸ್ಟ್ಗಳ ಮೇಜರ್ ಜಾಬ್ ರೋಲ್ಗಳು ಬಂದ್ಬಿಟ್ಟು ಅನಲೈಸಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಬಜೆಟಿಂಗ್, ಫೋರ್ಕಾಸ್ಟಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಅನಾಲಿಸಿಸ್. ಫೈನಾನ್ಷಿಯಲ್ ಅನಲಿಸ್ಟ್ ಆಗಬೇಕಂತಾದರೆ ನೀವು ಮೇಜರ್ ಆಗಿ ಕಲಿಬೇಕಾಗಿರುವಂತಹ ಸ್ಕಿಲ್ಸ್ಗಳು ಬಂದ್ಬಿಟ್ಟು ಫೈನಾನ್ಷಿಯಲ್ ಮಾಡೆಲ್ ಕ್ರಿಯೇಟ್ ಮಾಡುವಂಥದ್ದು, ಎಕ್ಸೆಲ್, ಪವರ್ BI, ಆಮೇಲೆ ಕೆಲವೊಂದು ಅಕೌಂಟಿಂಗ್ ಟೂಲ್ಸ್ಗಳನ್ನ ಕಲಿಯುವಂಥದ್ದು. ಸೊ ಫೈನಾನ್ಷಿಯಲ್ ಅನಾಲಿಸ್ಟ್ನ ಒಂದು ಕ್ಯಾರಿಯರ್ ಗ್ರೋತ್ ನೋಡೋದಾದ್ರೆ, ಇನಿಷಿಯಲಿ ನೀವು ಆಸ್ ಎ ಅಕೌಂಟ್ ಎಕ್ಸಿಕ್ಯೂಟಿವ್ ಆಗಿ ನೀವು ಯಾವುದಾದ್ರೂ ಒಂದು ಕಂಪನಿಗೆ ವರ್ಕ್ ಮಾಡ್ಬೋದು. ಆಮೇಲೆ ಅಲ್ಲಿಂದ ಫೈನಾನ್ಷಿಯಲ್ ಅನಲಿಸ್ಟ್ ಆಗಿ ನೀವು ಮೂವ್ ಆಗ್ಬೋದು. ನೆಕ್ಸ್ಟ್ ಸೀನಿಯರ್ ಫೈನಾನ್ಷಿಯಲ್ ಅನಲಿಸ್ಟ್, ಆಮೇಲೆ ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿ ನೀವು ಪ್ರಮೋಷನ್ ಅನ್ನು ತಗೋಬಹುದು. ಸಪೋಸ್ ನೀವು ಸೀನಿಯರ್ ಫೈನಾನ್ಷಿಯಲ್ ಅನಲಿಸ್ಟ್ ಈ ಒಂದು ರೋಲ್ಗೆ ರೀಚ್ ಆಗ್ಬೇಕಂತಿದ್ರೆ ನಿಮ್ಮ ಒಂದು ಜರ್ನಿ ಅಕೌಂಟಿಂಗ್ ಎಕ್ಸಿಕ್ಯೂಟಿವ್ ಇಂದ ಹಿಡಿದು ಸೀನಿಯರ್ ಫೈನಾನ್ಷಿಯಲ್ ಅನಾಲಿಸ್ಟಿಗೆ ಮೇ ಬಿ 3 ಇಂದ 5 ಇಯರ್ಸ್ ಈ ರೀತಿ ಆಗ್ಬೋದು. ಸೊ ಸೀನಿಯರ್ ಫೈನಾನ್ಷಿಯಲ್ ಅನಲಿಸ್ಟ್ನ ಒಂದು ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು 8 ಲ್ಯಾಕ್ಸಿಂದ 16 ಲ್ಯಾಕ್ ಪರ್ ಆ್ಯನಮ್ ಈ ರೀತಿ ರೇಂಜ್ ಆಗುತ್ತೆ. ಅದೇ ನೀವು ಟಾಪ್ ಪರ್ಫಾರ್ಮರ್ ಆಗಿದ್ರೆ ನಿಮ್ಮ ಒಂದು ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು 20 ಲ್ಯಾಕ್ ಪರ್ ಆ್ಯನಮ್ ಈ ರೀತಿ ರೇಂಜ್ ಆಗುತ್ತೆ. ಅದೇ ಇನಿಷಿಯಲಿ ನೀವು ಆಸ್ ಎ ಅಕೌಂಟ್ ಎಕ್ಸಿಕ್ಯೂಟಿವ್ ಆಗಿ ನಿಮ್ಮ ಒಂದು ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 3 ಲ್ಯಾಕಿಂದ 6 ಲ್ಯಾಕ್ ಪರ್ ಆ್ಯನಮ್ ಈ ರೀತಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಾನ್ IT ಗ್ರಾಜ್ಯುಯೇಟ್ಸ್ಗೆ IT ಸೆಕ್ಟರಲ್ಲಿ ಮೂವ್ ಆಗಲಿಕ್ಕೆ ಇರುವಂತಹ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು UI UX ಡಿಸೈನರ್. ಸೊ UI UX ಡಿಸೈನರ್ ಮೇಜರ್ ಆಗಿ ಇವರು ಆ್ಯಪ್ ಮತ್ತು ವೆಬ್ಸೈಟನ್ನು ಡಿಸೈನ್ ಮಾಡುವವರು, ವಯರ್ ಫ್ರೇಮಿಂಗ್ ಮತ್ತು ಪ್ರೋಟೋಟೈಪಿಂಗ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಆಗಿರುತ್ತೆ. ಸೊ UI UX ಡಿಸೈನರ್ಗಳ ಬೇಡಿಕೆ ತುಂಬ ಜಾಸ್ತಿ ಇದೆ. ಯಾಕಂದರೆ ಇವಾಗ ನೀವು ನೋಡ್ಬೋದು, ಇವಾಗ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಎಕ್ಸಾಂಪಲ್ಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ಝೊಮ್ಯಾಟೊ ಈ ಅಪ್ಲಿಕೇಶನ್ಸ್ಗಳನ್ನ ಬರೀ ಟೆಕ್ನಿಕಲಿ ನಾಲೆಜ್ ಇದ್ದವ್ರು ಮಾತ್ರ ಯೂಸ್ ಮಾಡ್ತಾ ಇಲ್ಲ, ಇದನ್ನು ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ, ಈವನ್ ಏಜ್ ಪೀಪಲು ಯೂಸ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಈ ಅಪ್ಲಿಕೇಶನ್ನ ಒಂದು ಇಂಟರ್ಫೇಸ್ ತುಂಬ ಈಸಿಯಾಗಿ ಯೂಸ್ ಮಾಡುವ ಹಾಗೆ ಇರಬೇಕು. ಸೊ ಇದನ್ನು ಮೇಜರ್ ಆಗಿ ಇನಿಷಿಯಲಿ ಡಿಸೈನ್ ಮಾಡುವವರು UI UX ಡಿಸೈನರ್ ಆಗಿರ್ತಾರೆ. ಲೆವೆಲ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ಮೋಡ್ಗೆ ಹೋಗುವಂಥದ್ದು. ಸೊ ಮೇಜರ್ ಆಗಿ UI UX ಡಿಸೈನರ್ ಆಗ್ಬೇಕಂತಿದ್ರೆ ನೀವು ಮೇಜರ್ ಆಗಿ ಕಲಿಬೇಕಾಗಿರುವಂತಹ ಒಂದು ಸ್ಕಿಲ್ ಬಂದ್ಬಿಟ್ಟು ಫಿಗ್ಮಾ, ಅಡೋಬ್ XD, ಡಿಸೈನ್ ಥಿಂಕಿಂಗ್, ಕಲರ್ ಥಿಯರಿ, ಪ್ರೋಟೋಟೈಪಿಂಗ್, ಆಮೇಲೆ ಕೆಲವೊಂದು
ಡಿಸೈನಿಂಗ್ ಟೂಲ್ಸ್ಗಳನ್ನ ನೀವು ಕಲಿಬೇಕಾಗತ್ತೆ. UI/UX ಡಿಸೈನರ್ನ ಒಂದು ಕ್ಯಾರಿಯರ್ ಗ್ರೋತ್ ನೋಡೋದಾದ್ರೆ ನೀವು ಗ್ರಾಫಿಕ್ ಡಿಸೈನಿಂಗ್ ಆ್ಯಂಡ್ UI/UX ಡಿಸೈನ್ ಕಲಿತು ನೀವು ಕಂಪನಿಗಳಲ್ಲಿ UI ಡಿಸೈನರ್ ಆಗಿ ನೀವು ಅಪ್ಲೈ ಮಾಡ್ಬೋದು. ಅದರ ನಂತರ UX ಡಿಸೈನರ್, ನೆಕ್ಸ್ಟ್ ಸೀನಿಯರ್ ಡಿಸೈನರ್, ನೆಕ್ಸ್ಟ್ ಪ್ರಾಡಕ್ಟ್ ಡಿಸೈನರ್, ಆಮೇಲೆ ಡಿಸೈನ್ ಮ್ಯಾನೇಜರ್ ಆಗಿ ನೀವು ಪ್ರಮೋಷನನ್ನು ತಗೋಬೋದಾಗಿದೆ. ಸೊ ಎಂಟ್ರಿ ಲೆವೆಲ್ UI ಆರ್ ಎಲ್ಸ್ UX ಡಿಸೈನರ್ನ ಒಂದು ಸ್ಯಾಲ್ರಿ ಪ್ಯಾಕೇಜ್ ಬಂದುಬಿಟ್ಟು 3 ಇಂದ 6 lakh ಪರ್ ಆ್ಯನಮ್ ಈ ರೀತಿ ಇರುತ್ತೆ. ಅದೇ ನೀವು ಸೀನಿಯರ್ ಡಿಸೈನರ್ ಆಗಿ ನೀವು ವರ್ಕ್ ಮಾಡುವಾಗ ನಿಮ್ಮ ಒಂದು ಸ್ಯಾಲ್ರಿ ಪ್ಯಾಕೇಜ್ ಬಂದುಬಿಟ್ಟು 8 ಇಂದ 18 lakh ಪರ್ ಆ್ಯನಮ್ ಈ ರೀತಿ ರೇಂಜ್ ಆಗುತ್ತೆ. ಅಗೇನ್ ನೀವು ಟಾಪ್ ಪರ್ಫಾರ್ಮರ್ ಆಗಿದ್ರೆ ಇವನ್ 25 lakh ಪರ್ ಆ್ಯನಮ್ ಈ ರೀತಿ ಇರುತ್ತೆ. ಸೊ ಸೀನಿಯರ್ ಡಿಸೈನರ್ ಈ ಒಂದು ರೋಲ್ಗೆ ನೀವು ರೀಚ್ ಆಗಬೇಕಂತಿದ್ರೆ ಮಿನಿಮಮ್ 3 ಇಂದ 5 years ಆದರೂ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ನೀವು ನಾನ್ ಕೋಡಿಂಗ್ ಬ್ಯಾಕ್ಗ್ರೌಂಡಿಂದ ಬರ್ತೀರಾ, ನಿಮಗೆ IT ಆರ್ ಎಲ್ಸ್ MNC ಕಂಪನೀಸ್ಗೆ ಮೂವ್ ಆಗಬೇಕಂತಿದ್ರೆ ಈ 5 ಕ್ಯಾರಿಯರ್ ಅಪರ್ಚುನಿಟೀಸ್ಗಳು ಮೋಸ್ಟ್ ಸೂಟೇಬಲ್ ಅಪರ್ಚುನಿಟೀಸ್ಗಳೇ ಆಗಿದೆ. ಯಾವುದಕ್ಕೆ ಇವಾಗ ಕರೆಂಟ್ಲಿ ತುಂಬ ಬೇಡಿಕೆ ಇದೆ. ಇದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಪ್ಯಾಷನ್ನ ಅಕಾರ್ಡಿಂಗ್ ಯಾವುದಾದ್ರೂ ಸ್ಕಿಲ್ಸ್ಗಳನ್ನ ಕಲೀರಿ. ಈ ಸ್ಕಿಲ್ಸ್ಗಳನ್ನ ಕಲೀಲಿಕ್ಕೆ ಜಾಸ್ತಿ ಅಂದರೆ 3 ಇಂದ 6 months ಸಾಕಾಗುತ್ತೆ. ಆಮೇಲೆ ನೀವು ಕಂಪನಿಗಳಿಗೆ ಎಂಟರ್ ಕೊಡ್ಬೋದು. ನೆಕ್ಸ್ಟ್ ಒಂದು 3 years 5 years ವರ್ಕ್ ಮಾಡಿದಾಗ ನೀವು ಸೀನಿಯರ್ ಲೆವೆಲ್ಗೆ ಮೂವ್ ಆಗ್ಬೋದು. ಎಲ್ಲಿ ನಿಮ್ಮ ಒಂದು ಸ್ಯಾಲ್ರಿ ಪ್ಯಾಕೇಜ್ ಮಿನಿಮಮ್ ಏನಿಲ್ದಿದ್ರು 15 ಇಂದ 25 lakh ಅದು ನಿಮಗೆ ರೀಚ್ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಇದರಲ್ಲಿ ಯಾವುದ್ರ ರಿಲೇಟೆಡ್ ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕು ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನೀವು ನಮ್ಮ ಈ ಒಂದು ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಂತಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಒಂದು ಚಾನಲಲ್ಲಿ ಕ್ಯಾರಿಯರ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನ ಹಾಕ್ತಾನೆ ಇರ್ತೇವೆ. ಕರೆಂಟ್ ಮಾರ್ಕೆಟ್ ಹೈ ಡಿಮ್ಯಾಂಡ್ ಸ್ಕಿಲ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾನೆ ಇರ್ತೇವೆ. ಓಕೆ ಫ್ರೆಂಡ್ಸ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.